ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ಸೈಡ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಮಧ್ಯಾಹ್ನ ನಡೆದಂಥ ಮೊದಲನೇ ಮ್ಯಾಚಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು LSG ಆಡ್ತಾರೆ. ಅದರಲ್ಲಿ ಗುಜರಾತ್ ಟೈಟಾನ್ಸ್ ಅವರು ಭರ್ಜರಿ ಜಯ ಸಾಧಿಸ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂಥ ಲಕ್ನೋ ಸೂಪರ್ ಜೈಂಟ್ 164 ರನ್ಸ್ ಮಾಡ್ತಾರೆ ಅಲಾಟೆಡ್ 20 ಓವರ್ಸ್. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ನೋಡಿದ್ರೆ ಎಡನ್ ಮಾರ್ಕ್ರಮ್ ಅವರು 30 ರನ್ ಹೊಡಿತಾರೆ 21 ಬಾಲಲ್ಲಿ. ಮತ್ತು ಇನ್ನು ನಿಕೋಲಸ್ ಪೂರನ್ ಅವರು 19 ರನ್ ಹೊಡಿತಾರೆ 21 ಬಾಲ್ ತಗೊತಾರೆ. ಮತ್ತು ಇನ್ನು ಪಂತ್ ಅವರು 18 ರನ್ ಮಾಡ್ತಾರೆ 11 ಬಾಲಲ್ಲಿ. ಸೊ ಪೂರ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡ್ಬೋದು. ಇಲ್ಲಿ ನಾವು ಯಾರು ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಆ ಥರ ಯಾರು ಬ್ಯಾಟಿಂಗ್ ಆಡಲ್ಲ. ಸೊ ಅದರಿಂದ ಈ ಥರ ಲೋ ಟಾರ್ಗೆಟ್ಗೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಗುಜರಾತ್ ಟೈಟಾನ್ಸ್ ಅವರು. ಗುಜರಾತ್ ಟೈಟಾನ್ಸ್ ಬೌಲಿಂಗ್ ಅಂತ ಬಂದರೆ ಪ್ರಸಿದ್ಧ ಕೃಷ್ಣ ಅವರು ಇಂಪ್ರೆಸಿವ್ ಆಗಿ ಕಾಣಿಸ್ತಾರೆ. 4 ವಿಕೆಟ್ಸ್ ತಗೊತಾರೆ 26 ರನ್ಸ್ ಕೊಡ್ತಾರೆ. ಮತ್ತು ಇನ್ನು ಅಶೋಕ್ ಶರ್ಮಾ ಅವರು 2 ವಿಕೆಟ್ಸ್ ತಗೊತಾರೆ 32 ರನ್ಸ್ ಕೊಡ್ತಾರೆ. ಮತ್ತು ಇನ್ನು ಮೊಹಮ್ಮದ್ ಸಿರಾಜ್ ಅವರು ಒಳ್ಳೆ ಎಕಾನಾಮಿಕಲ್ ಸ್ಪೆಲ್ ಆಗ್ತಾರೆ ಅಂತಲೇ ಹೇಳ್ಬೋದು. 4 ಓವರಲ್ಲಿ ಕೇವಲ 19 ರನ್ ಕೊಟ್ಟು 1 ವಿಕೆಟ್ ಪಡ್ಕೊತಾರೆ. ಇನ್ನು ಈ ಟಾರ್ಗೆಟನ್ನು ಗುಜರಾತ್ ಟೈಟಾನ್ಸ್ ಅವರು ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಇನಿಷಿಯಲಿ ಗಿಲ್ ಅವರು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಅವರು 56 ರನ್ಸ್ ಮಾಡ್ತಾರೆ 40 ಬಾಲ್ಸಲ್ಲಿ. ಮತ್ತು ಇನ್ನು ಜೋಶ್ ಬಟ್ಲರ್ ಅವರು ಒಳ್ಳೆ ಬ್ಯಾಟಿಂಗ್ ಆಡಿ ಮ್ಯಾಚ್ನ ಫಿನಿಶ್ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವರು 60 ರನ್ಸ್ ಮಾಡ್ತಾರೆ 37 ಬಾಲ್ಸಲ್ಲಿ. ಈ ಮ್ಯಾಚ್ನ ಲಕ್ನೋ ಸೂಪರ್ ಜೈಂಟ್ಸ್ ಮೈನ್ಲಿ ಅವರು ಸೋಲಲು ಕಾರಣ ಏನಪ್ಪ ಅಂದರೆ ಅವರ ಬ್ಯಾಟಿಂಗ್ ಲೈನಪ್ ಅಂತಲೇ ಹೇಳ್ಬೋದು. ನಿಕೋಲಸ್ ಪೂರನ್ ಆಗಲಿ, ರಿಷಬ್ ಪಂತ್ ಆಗಲಿ, ಮಿಚ್ ಮಾರ್ಷ್ ಆಗಲಿ ಯಾರೇ ಫೈರ್ ಆಗೋದಿಲ್ಲ. ಸೊ ಪೂರ್ ಟಾರ್ಗೆಟ್ ಕೊಡ್ತಾರೆ. ಆದರೆ ಇದು ಇವಾಗ ನಡೀತಿರೋ T20 ಸ್ಟ್ಯಾಂಡರ್ಡ್ಸ್ಗೆ ಇದು 164 ಅನ್ನೋದು ಒಂದು ಟಾರ್ಗೆಟೇ ಅಲ್ಲ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿ ಎರಡನೇ ಮ್ಯಾಚ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ್ರು. ಅಲಾಟೆಡ್ 20 ಓವರ್ಸಲ್ಲಿ ಬಿಗ್ ಟಾರ್ಗೆಟ್ ನೀಡ್ತಾರೆ 240 ರನ್ಸ್ ಅಂತಲೇ ಹೇಳ್ಬೋದು. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಬಂದರೆ ಫಿಲ್ ಸಾಲ್ಟ್ ಅವರು ಎಕ್ಸೆಪ್ಷನಲ್ ನಾಕ್ ಆಡ್ತಾರೆ. ಎಲ್ಲರೂ ಹೇಳ್ತಿದ್ರು ನಿನ್ನೆ ಅವ್ರನ್ನ ಕೂರಿಸ್ಬೇಕು, ಅವರು ಫಾರ್ಮಲ್ಲಿಲ್ಲ ಅಂತ. ಸೊ ಅವರು ನಿನ್ನೆ ಅದ್ಭುತವಾದ ಫಾರ್ಮ್ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಫಿಲ್ ಸಾಲ್ಟ್ ಅವರು 78 ರನ್ಸ್ ಮಾಡ್ತಾರೆ 36 ಬಾಲ್ಸಲ್ಲಿ. ಇನ್ನು ಆಸ್ ಯೂಶುವಲ್ ಕಿಂಗ್ ಅವರು 50 ರನ್ಸ್ ಮಾಡ್ತಾರೆ 38 ಬಾಲ್ಸಲ್ಲಿ. ಇನ್ನು ರಜತ್ ಪಟಿದಾರ್ ಅವರಂತೂ ಮಿಡ್ಲ್ ಓವರ್ಸಲ್ಲಿ ಆಕ್ಸಲರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವರು 20 ಬಾಲ್ಸಲ್ಲಿ 53 ರನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಫೈನಲಿ ಟಿಮ್ ಡೇವಿಡ್ ಅವರು ಲಾಸ್ಟಲ್ಲಿ ಒಳ್ಳೆ ಫಿನಿಶಿಂಗ್ ಟಚ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮುಂಬೈ ಕಡೆ ಬೌಲಿಂಗ್ ಅಂತ ಬಂದರೆ ಯಾರು ಆ ಥರ ಚೆನ್ನಾಗಿ ಮಾಡಲಿಲ್ಲ. ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್ ಪಡ್ಕೊತಾರೆ. ಮತ್ತೆ ಬಿಟ್ಟರೆ ಇನ್ಯಾರು ಆ ಥರ ಎಕ್ಸೆಪ್ಷನಲ್ ಬೌಲಿಂಗ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಸ್ಕೋರ್ ಬೋರ್ಡ್ ಹೇಳುತ್ತೆ ಅವರ ಬೌಲಿಂಗ್ ಯಾವ ಥರ ಮಾಡಿದ್ದಾರೆ ಅಂತ. ಮತ್ತು ಅದೇ ರೀತಿ ನೋಡ್ತಾ ಬಂದರೆ ಮುಂಬೈ ಇಂಡಿಯನ್ಸ್ ಕಡೆ ಈ 240 ರನ್ ಟಾರ್ಗೆಟ್ನ ಚೇಸ್ ಮಾಡಲು ಹೋಗಿ ಅವರು ಕೇವಲ 222 ರನ್ ಮಾಡಲು ಸಾಧ್ಯ ಆಗುತ್ತೆ. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಅಂತ ಬಂದರೆ ಶರ್ಫನ್ ರುದರ್ಫೋರ್ಡ್ ಅವ್ರು ಮಾತ್ರ ಲಾಸ್ಟಲ್ಲಿ ಒಂದು ಇಂಟೆಂಟ್ ತೋರಿಸ್ತಾರೆ. ಅವರು 71 ರನ್ಸ್ ಮಾಡ್ತಾರೆ 31 ಬಾಲ್ಸಲ್ಲಿ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು 40 ರನ್ಸ್ ಮಾಡ್ತಾರೆ 22 ಬಾಲ್ಸಲ್ಲಿ. ಇನ್ನು ರಿಯಾನ್ ರಿಕಾಲ್ಟನ್ ಅವರು 37 ಮಾಡ್ತಾರೆ. ಇನ್ನು ಸುಯಾಶ್ ಶರ್ಮಾ ಅವರಂತೂ RCB ಕಡೆ ಬೆಂಕಿ ಬೌಲಿಂಗ್ ಮಾಡ್ತಾರೆ. ಅವರು ನಿನ್ನೆ ಪ್ರೂವ್ ಮಾಡ್ತಾರೆ ಲಾಸ್ಟ್ ಮ್ಯಾಚ್ ನಾನು ಇದ್ದಿದ್ರೆ ಏನು ಇಂಪ್ಯಾಕ್ಟ್ ಮಾಡ್ತಿದ್ದೆ ಅಂತ ನಿನ್ನೆ ಅವರು ಪ್ರೂವ್ ಮಾಡ್ತಾರೆ. ಇನ್ನು ಕೃಣಾಲ್ ಪಾಂಡ್ಯ ಅವರಂತೂ 4 ಓವರ್ಸ್ ಹಾಕ್ತಾರೆ 26 ರನ್ಸ್ ಕೊಡ್ತಾರೆ 6.50 ಎಕಾನಮಿಯಲ್ಲಿ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಅದೇ ರಸಿಕ್ ಸಲಾಮ್ ದರ್ ಅವರು ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಒಳ್ಳೆ ವೇರಿಯೇಷನ್ಸ್ ಇದೆ ನನ್ನ ಹತ್ರ ಅಂತ ಪ್ರೂವ್ ಮಾಡ್ಕೊತಾರೆ. ಒಳ್ಳೆ ಸ್ಲೋವರ್ ಒನ್ಸ್ ಆಗಲಿ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿ ನೋಡ್ತಾ ಬಂದರೆ ಇನ್ನು ಈ ಅಂಪೈರ್ಸ್ ಅಂತೂ ನೆನ್ನೆ ವರಸ್ಟ್ ಡಿಸಿಷನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆನ್ನೆ ನೋಡ್ಬೋದು ಪೆನಾಲ್ಟಿಮೇಟ್ ಓವರ್ ಕೂಡ 1 ಓವರ್ ಲೇಟಾಗಿ ಕೊಡ್ತಾರೆ. ಆ್ಯಕ್ಚುಲಿ ಮ್ಯಾಚ್ ಮುಗಿಬೇಕಾಗಿದ್ದು 9 ಗಂಟೆ 15 ನಿಮಿಷಕ್ಕೆ 9 ಗಂಟೆ 15 ನಿಮಿಷ ಆದ್ರೂ ಇನ್ನು ಮ್ಯಾಚ್ ಮುಗಿಯಲ್ಲ. ಹಾರ್ದಿಕ್ ಪಾಂಡ್ಯ ಅವರೇ ಬೌಲಿಂಗ್ ಮಾಡ್ತಿರ್ತಾರೆ. ಮತ್ತು ಅದೇ ರೀತಿ ನೋಡಿದ್ರೆ ನೆಕ್ಸ್ಟ್ 19ನೇ ಓವರು ಬುಮ್ರಾ ಓವರಲ್ಲಿ ಒಬ್ಬ ಫೀಲ್ಡರ್ನ ಒಳಗಡೆ ತೊಗೊಂಡು ಬಂದು ಪೆನಾಲ್ಟಿಮೇಟ್ ಓವರ್ನ ಆ ಓವರಲ್ಲಿ ಅನೌನ್ಸ್ ಮಾಡಬೇಕಾಗಿತ್ತು. ಆದರೆ ಅಂಪೈರ್ ಅನೌನ್ಸ್ ಮಾಡ್ತಾರೆ. ಲಾಸ್ಟ್ ಓವರ್ ಟ್ರೆಂಟ್ ಬೋಲ್ಟ್ ಓವರ್ ಮಾಡಬೇಕಾದ್ರೆ ಆ ಓವರಲ್ಲಿ ಅನೌನ್ಸ್ ಮಾಡ್ತಾರೆ. ಮತ್ತು ಅದೇ ರೀತಿ ನೋಡ್ತಾ ಬಂದರೆ ಬಾಲ್ ಚೇಂಜ್ ಅಂತ ಬಂದ್ರೂ ನೋಡ್ಬೋದು. ಈಗ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನೇ, ಈಗ ಸೆಕೆಂಡ್ ಇನ್ನಿಂಗಲ್ಲಿ 10 ಓವರ್ ಆದಮೇಲೆ ಕ್ಯಾಪ್ಟನ್ ಡಿಸಿಷನ್ ಮಾಡಿದ್ರೆ ಹೊಸ ನ್ಯೂ ಬಾಲ್ ಅಂದರೆ ಸೆಮಿ ನ್ಯೂ ಬಾಲ್ ಕೊಡ್ತಾರೆ ಅಂತ ಹೇಳಿದ್ದೆ. ಆದರೆ ಫಸ್ಟ್ ಇನ್ನಿಂಗ್ ಅಂತ ಬಂದರೆ
ಅದು ಅಂಪೇರ್ ಕೈಯಲ್ಲಿರುತ್ತೆ. ಅಂಪೇರ್ ಏನಾದರೂ ಬಾಲ್ ಶೇಪ್ ಚೇಂಜ್ ಆಗಿದ್ರೆ ನೋಡಿಕೊಂಡು ಅವರು ಚೇಂಜ್ ಮಾಡೋ ಒಂದು ಚಾನ್ಸಸ್ ಇರುತ್ತೆ. ಆದರೆ ಆಸ್ ಯೂಶುವಲಿ ಗೊತ್ತಲ್ವಾ, ಮುಂಬೈ ಇಂಡಿಯನ್ಸ್ ಅವರು 6 ರನ್ ಹೊಡೆದು 12 ರನ್ ಕೊಡಿ ಅಂದ್ರೂ ಕೊಡಕ್ಕೆ ರೆಡಿ ಇರ್ತಾರೆ. ಆ ಥರ ಅಂಪೇರ್ಸು ನೆನ್ನೆನೆ ಡಿಸಿಷನ್ ನೋಡ್ಬೋದು. ಮೊನ್ನೆ ಲಾಸ್ಟ್ ಮ್ಯಾಚು ಸ್ಟಬ್ಸ್ ಅವರು ಗ್ಲೌ ಚೇಂಜ್ಗೆ ಕೇಳ್ತಾರೆ, ಬಟ್ ಆದರೂ ಅವ್ರಿಗೆ ಅಕ್ಸೆಪ್ಟ್ ಮಾಡೋದಿಲ್ಲ ಅಂಪೇರ್. ಆದರೆ ನಿನ್ನೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಒಂದೇ ಓವರಲ್ಲಿ 2 ಸಲ ಗ್ಲೌ ಚೇಂಜ್ ಮಾಡೋದಕ್ಕೆ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇದು ಯಾವ ಥರ ಫೇರ್ ಗೇಮ್ ಅಂತ ಗೊತ್ತಾಗ್ತಾ ಇಲ್ಲ. ಅಂಪೈರ್ಸ್ ಮಾತ್ರ ಮ್ಯಾಚ್ ಆಡಿದ್ರೆ ಸಾಲಲ್ಲ, ಪ್ಲೇಯರ್ಸ್ ಆಡಿದ್ರೇನೆ ಗೆಲ್ಲೋದು ಅಂತ ನಮ್ಮ RCB ಅವರು ಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಮ್ಯಾಚ್ ಅಂತ ಬಂದರೆ ರಾಜಸ್ಥಾನ್ ರಾಯಲ್ಸ್ ಆಡ್ತಿದ್ದಾರೆ. ಅದು ಸನ್ರೈಸರ್ಸ್ ಹೈದರಾಬಾದ್ ಮೇಲೆ, ಅದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ. ಇವರ ಹೆಡ್ ಟು ಹೆಡ್ ಅಂತ ನೋಡಿದ್ರೆ 21 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ 12 ಮ್ಯಾಚಸ್ SRH ಗೆದ್ದಿದ್ರೆ 9 ಮ್ಯಾಚಸ್ ರಾಜಸ್ಥಾನ್ ರಾಯಲ್ಸ್ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಕ್ಲಿಯರ್ ಡಾಮಿನೆನ್ಸ್ ಕಾಣಿಸ್ತಿದೆ ಸನ್ರೈಸರ್ಸ್ ಹೈದರಾಬಾದ್ ಅವ್ರದ್ದು. ಆದರೆ ಈ ಸೀಸನ್ನ ಕರೆಂಟ್ ಫಾರ್ಮ್ ಅಂತ ನೋಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಅನ್ಬೀಟನ್ ಆಗಿದ್ದಾರೆ. ಇನ್ನು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನ ಸ್ಟಾಟ್ಸ್ ಅಂತ ಬಂದರೆ ಇಲ್ಲಿ 82 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ 40% ಬ್ಯಾಟ್ ಫಸ್ಟ್ ಮಾಡಿರೋರು ಗೆದ್ದಿದ್ರೆ 59% ಬೌಲ್ ಫಸ್ಟ್ ಮಾಡಿರೋರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಇಲ್ಲಿ ಫಸ್ಟ್ ಇನ್ನಿಂಗ್ನ ಅವರೇಜ್ ಸ್ಕೋರ್ ಅಂತ ಬಂದರೆ 164 ಇದೆ. ಸೆಕೆಂಡ್ ಇನ್ನಿಂಗ್ 156 ಇದೆ. ಇಲ್ಲಿ ಹೈಯೆಸ್ಟ್ ಟೋಟಲ್ ಅಂತ ಬಂದರೆ 286 ಬೈ ಸನ್ರೈಸರ್ಸ್ ಹೈದರಾಬಾದ್. ಇನ್ನು ಲೋಯೆಸ್ಟ್ ಟೋಟಲ್ 80 ರನ್ಸ್ ಬೈ DC. ಇನ್ನು ಇಲ್ಲಿ ಹೈಯೆಸ್ಟ್ ಚೇಸ್ ಅಂತ ಬಂದರೆ 247 ಇದೆ ಬೈ ಸನ್ರೈಸರ್ಸ್ ಹೈದರಾಬಾದ್. ಇಲ್ಲಿ ಲೋಯೆಸ್ಟ್ ಡಿಫೆಂಡ್ ಅಂತ ಬಂದರೆ 118 ಇದೆ, ಅದು ಬೈ ಸನ್ರೈಸರ್ಸ್ ಹೈದರಾಬಾದ್ ಅಂತಾನೆ ಹೇಳ್ಬೋದು. ಇನ್ನು ಇವರ ಪ್ಲೇಯಿಂಗ್ 11 ಅಂತ ಬಂದರೆ ಆಸ್ ಯೂಶುವಲ್ ರಾಜಸ್ಥಾನ್ ರಾಯಲ್ಸ್ ಅವರು ಸೇಮ್ ವಿನ್ನಿಂಗ್ ಕಾಂಬಿನೇಷನ್ ತಗೊಂಡು ಹೋಗ್ತಾರೆ. ನೋ ಚೇಂಜಸ್. ಬಂದರೆ ಬ್ರಿಜೇಶ್ ಶರ್ಮಾ ಅವ್ರ ಪ್ಲೇಸಲ್ಲಿ ತುಷಾರ್ ದೇಶಪಾಂಡೆ ಅವ್ರನ್ನ ಅವರು ಕಂಡೀಷನ್ಸ್ ಅಕಾರ್ಡಿಂಗ್ ಟು ದ ಕಂಡೀಷನ್ಸ್ ಚೇಂಜ್ ಮಾಡ್ಕೊತಾರೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಅವರು ಕೂಡ ಸೇಮ್ ಮಾಡ್ಬೋದು, ಬಟ್ ಲಿವಿಂಗ್ ಸ್ಟೋನ್ ಅವ್ರನ್ನ ತಂದರೆ ಅವರ ಬ್ಯಾಟಿಂಗ್ ಇನ್ನೂ ಸ್ಟ್ರೆಂತ್ ಆಗುತ್ತೆ. ಸೊ ಲಾಸ್ಟ್ ಮ್ಯಾಚ್ ಕೂಡ ಆ ಥರ ಪರ್ಫಾರ್ಮ್ ಮಾಡಲ್ಲ. ಎನ್ರಿಚ್ ಕ್ಲಾಸೆನ್ ಅವರು ಜಾಸ್ತಿ ಬಾಲ್ ತಗೊಂಡು ಕಮ್ಮಿ ರನ್ ನೋಡಿರ್ತಾರೆ. ಸೊ ಯಾರು ಆ ಥರ ಪರ್ಫಾರ್ಮ್ ಮಾಡೋದಿಲ್ಲ. ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಒಳ್ಳೆ ಸ್ಟಾರ್ಟ್ ಕೊಟ್ಟರು ಅವರು ಬಿಗ್ ಸ್ಕೋರ್ಗೆ ಕನ್ವರ್ಟ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಬೋತ್ ಟೀಮ್ ಕಂಪ್ಯಾರಿಸನ್ ಅಂತ ನೋಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಫುಲ್ ಸ್ಟ್ರಾಂಗ್ ಇದ್ದಾರೆ. ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಅವರು ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಬಟ್ ಬೌಲಿಂಗ್ ಅಂತ ಬಂದರೆ ಇವ್ರದ್ದು ಮೈನ್ ವೀಕ್ ಲಿಂಕೆ ಇವರ ಬೌಲಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಕಂಪೇರ್ ಟು ಬೋತ್ ಟೀಮ್ಸ್ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅನ್ನೋದು ಸ್ಟ್ರಾಂಗ್ ಇದೆ. ಮತ್ತು ಇವ್ರಿಗೆ ಸನ್ರೈಸರ್ಸ್ ಅವ್ರಿಗೆ ಹೋಮ್ ಅಡ್ವಾಂಟೇಜ್ ಇದ್ದರೂ ಕೂಡ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವರು ಮ್ಯಾಚ್ ಗೆಲ್ತಾರೆ ಅಂತ ಶೋ ಎಂಡ್ ಮಾಡೋಣ. ಇಲ್ಲಿವರೆಗೂ ನೋಡಿದಂತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.